ಫೆಬ್ರವರಿ ತಿಂಗಳಲ್ಲಿ ಸಿಂಹ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಸಿಂಹ ರಾಶಿಯವರಿಗೆ ಅಧಿಕಾರ, ಗೌರವ ಮತ್ತೆ ಸವಾಲುಗಳು ಸಮ್ಮಿಶ್ರಣ ಆಗುವಂತ ಒಂದು ಸಮಯ ಇದು. ನಿಮ್ಮ ರಾಶಾಧಿಪತಿ ಸೂರ್ಯನು ಶುಭ ಸ್ಥಾನದಲ್ಲಿದ್ದು ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸಿದ್ರು ಶನಿ ಮತ್ತೆ ರಾಹುವಿನ ದೃಷ್ಟಿ ಕೆಲವು ಅಡೆತಡೆಗಳನ್ನ ಕೂಡ ತಗೊಂಬಂದ್ಕೊಡುತ್ತೆ. ಈ ತಿಂಗಳು ಗ್ರಹಗತಿಗಳ ಒಂದು ಸ್ಥಾನಮಾನ, ಅದರಿಂದ ನಿಮ್ಗೇನ್ ಫಲಾನುಫಲಗಳು ಸಿಕ್ಕಿದೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಂಭರಾಶಿಗೆ ಪ್ರವೇಶಿಸೋದ್ರಿಂದ ಸಪ್ತಮ ಸ್ಥಾನದಲ್ಲಿ ಇರ್ತಾನೆ. ಇದು ಸಾರ್ವಜನಿಕ ಜೀವನದಲ್ಲಿ ಯಶಸ್ಸನ್ನ ನೀಡಿದ್ರು ಕೂಡ ಪಾಲುದಾರಿಕೆನಲ್ಲಿ ಸ್ವಲ್ಪ ಜಾಗೃತಿನ ಇರ್ಬೇಕಾಗತ್ತೆ. ಇನ್ನು ಶನಿ ನಿಮ್ಮ ರಾಶಿಯಿಂದ 7ನೇ ಅಥವಾ 8ನೇ ಮನೆ ಸನಿಹದಲ್ಲಿರೋದ್ರಿಂದ ಶನಿಯ ಒಂದು ಪ್ರಭಾವ ಅಂದ್ರೆ ನೋಡಿ, ಶನಿ ಗ್ರಹ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದು ಸ್ವಲ್ಪ ವಿಳಂಬ ಆಗತ್ತೆ. ಇನ್ನು ಗುರು 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿರೋದ್ರಿಂದ ಆರ್ಥಿಕವಾಗಿ ದೊಡ್ಡ ಮಟ್ಟದ ಅನುಕೂಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಮಂಗಳ ಗ್ರಹ ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸಿ ಶತ್ರುಗಳ ಮೇಲೆ ಜಯ ಸಾಧಿಸಲು ಕೂಡ ಸಹಾಯ ಮಾಡುತ್ತಾನೆ. ಇನ್ನ ಪ್ರಮುಖವಾದ ವಿಷಯಗಳು ವೃತ್ತಿ ಮತ್ತೆ ಉದ್ಯೋಗ ಅಂತ ನೋಡಿದ್ರೆ, ಜೀವನದಲ್ಲಿ ನೀವು ಪ್ರಭಾವಿ ವ್ಯಕ್ತಿಯಾಗಿ ಹೊರ ಹೊಮ್ಮುವಂತ ಒಂದು ಸಮಯ ಇದು. ರಾಜಕೀಯ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಇರೋರಿಗೆ ಹೆಚ್ಚಿನ ಜವಾಬ್ದಾರಿಗಳು ಮತ್ತೆ ಉನ್ನತ ಸ್ಥಾನಮಾನ ದೊರೆಯುವಂತ ಸಮಯ ಕೂಡ ಇದಾಗಿರುತ್ತೆ. ಆದ್ರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರಯುತ ಧೋರಣೆ ಸಹೋದ್ಯೋಗಿಗಳಿಗೆ ಇಷ್ಟವಾಗದೇನೂ ಇರಬಹುದು. ಅಂದ್ರೆ ಮೃದುತ್ವನ ಸ್ವಲ್ಪ ಕಾಪಾಡ್ಕೊಬೇಕಾಗತ್ತೆ. ಅಂದ್ರೆ ನಿಮ್ಮ ವರ್ತನೆಯಿಂದ ನಿಮ್ಮ ಜೊತೆನಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ನಿಮ್ಮ ವರ್ತನೆನ ಬದಲಾಯಿಸ್ಕೋಬೇಕಾಗತ್ತೆ. ಇನ್ನ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನೋಡಿದ್ರೆ, ಆರ್ಥಿಕವಾಗಿ ಇದು ಅತ್ಯುತ್ತಮ ತಿಂಗಳು. ಗುರುವಿನ ಶುಭ ದೃಷ್ಟಿಯಿಂದ ಹಳೆ ಹೂಡಿಕೆಗಳು ಲಾಭನ ತರುತ್ತೆ. ಹಾಗೆ ಹೊಸ ವಾಹನ ಅಥವಾ ಮನೆ ಖರೀದಿ ಮಾಡುವಂಥದ್ದು ನೀವೇನಾದ್ರೂ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ಕೆಲಸಗಳಾಗತ್ತೆ. ಆದ್ರೆ ಶನಿಯ ಒಂದು ಪ್ರಭಾವದಿಂದಾಗಿ ಹಣ ಇದ್ರೂ ಕೂಡ ದೊಡ್ಡ ಮಟ್ಟದ ಸಾಲ ಮಾಡೋದಕ್ಕೆ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನ ಕುಟುಂಬ ಮತ್ತೆ ಸಂಬಂಧಗಳು ಅಂತ ನೋಡಕ್ ಬಂದ್ರೆ, ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾ ನಿಮ್ಮ ಮೇಲಿರುತ್ತೆ. ಆದ್ರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳು ಮೂಡಿದ್ರು ಕೂಡ ಸೂರ್ಯನು 7ನೇ ಮನೆಗೆ ಇರೋದ್ರಿಂದ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ನೀವು ಗಮನ ಹರಿಸಬೇಕಾಗತ್ತೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಅಂತಿಮ ಹಂತಕ್ಕೆ ಬರುವಂತ ಸಾಧ್ಯತೆಗಳು ಜಾಸ್ತಿನೇ ಇದೆ. ಸಾಕಷ್ಟು ಗ್ರಹಗಳು ಅಂದ್ರೆ ಬುಧ, ಶುಕ್ರ, ಸೂರ್ಯ, ಕುಜ ಮತ್ತು ರಾಹು ಗ್ರಹಗಳು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಷ್ಟು ನಿಮ್ಗೆ ನೆಗೆಟಿವಿಟಿ ಆಗದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಪ್ರವರ್ತಿಸ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ನೀವು ನಡ್ಕೊಳ್ಳುವಂತ ನಡವಳಿಕೆನಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥದ್ದು ಅಥವಾ ನೀವು ಮಾತಾಡುವಂತ ಮಾತಲ್ಲಿ ಇನ್ನೊಬ್ಬರಿಗೆ ನೋವಾಗುವಂತ ಸಾಧ್ಯತೆಗಳಿರುತ್ತೆ. ನೀವು ಎಷ್ಟು ಸಂಯಮದಿಂದ ಮಾತಾಡ್ತೀರೋ ಅಷ್ಟೇ ನಿಮ್ಗೆ ಒಳಿತನ್ನ ನೀವು ನೋಡಬಹುದು. ಇನ್ನು ಆರೋಗ್ಯದ ವಿಷಯ ಅಂತ ನೋಡಕ್ ಬಂದಾಗ, ಆರೋಗ್ಯದಲ್ಲಿ ಸ್ವಲ್ಪ ನಿಮ್ಗೆ ಅಸಿಡಿಟಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಕಣ್ಣಿನ ಸಮಸ್ಯೆ, ತಲೆನೋವು ಬರುವಂತದ್ದು, ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಆಗ್ಲೇ ನೀವು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡಿಟ್ಕೊಂಡ್ರೆ ಅದು ಜಾಸ್ತಿ ಆಗೋದನ್ನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಈ ತಿಂಗಳು ನೀವು ಗಮನಿಸಲೇಬೇಕಾಗಿರುವಂತ ಒಂದು ವಿಶೇಷ ಗಮನ ಏನು ಅಂತಂದ್ರೆ ನೋಡಿ, ಹಠದಿಂದ ನೀವು ಕೆಲಸ ಏನೋ ಮಾಡ್ತೀರಾ, ಆದ್ರೆ ಅತಿಯಾದ ಆತ್ಮವಿಶ್ವಾಸ ಮಾಡದೇ ಇರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಆತ್ಮವಿಶ್ವಾಸ ಜಾಸ್ತಿ ಇಟ್ಕೊಂಡು ತಪ್ಪು ತಿಳುವಳಿಕೆ ಮಾಡ್ಕೊಂಡು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದರಿಂದ ನಿಮ್ಗೆ ಕೆಡಕಾಗತ್ತೆ. ಸೊ ಹಾಗಾಗಿ ಎಷ್ಟೇ ನಿಮ್ಗೆ ಆತ್ಮವಿಶ್ವಾಸ ಇದ್ರೂ ಕೂಡ ಸ್ವಲ್ಪ ಯಾವುದೇ ಕೆಲ್ಸಕ್ಕೆ ಕೈ ಇಡ್ಬೇಕಾದ್ರೂ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ತುಂಬಾ ಒಳ್ಳೇದಾಗತ್ತೆ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ಈ ತಿಂಗಳಲ್ಲಿ ನೀವು ಸೂರ್ಯ ನಮಸ್ಕಾರ, ನಾನು ಯಾವಾಗ್ಲೂ ಸಿಂಹ ರಾಶಿಯವ್ರಿಗೆ ಹೇಳ್ತಿರ್ತೀನಿ, ಪ್ರತಿ ತಿಂಗಳು ಕೂಡ ನೀವು ಎಷ್ಟು ಸೂರ್ಯ ನಮಸ್ಕಾರ ಮಾಡ್ತಿರೋ ಅಷ್ಟು ಒಳಿತನ್ನ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಪ್ರತಿದಿನ ಸೂರ್ಯನ್ಗೆ ಅರ್ಘ್ಯ ಕೊಡುವಂಥದ್ದು ಅಥವಾ ಸೂರ್ಯನ್ಗೆ ನಮಸ್ಕಾರ ಹಾಕುವಂಥದ್ದು, ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು, ಇವಿಷ್ಟನ್ನು ನೀವು ಪ್ರತಿ ದಿವಸ ಕೂಡ ಮಾಡ್ಬೇಕಾಗತ್ತೆ. ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಈ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಇನ್ನು ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಅದರಲ್ಲೂ ಶನಿವಾರ ಸಂಜೆ ಸಾಯಂಕಾಲ 5 ಗಂಟೆ ನಂತರ ಮಾಡೋದು ತುಂಬಾ ಒಳ್ಳೇದು. ಹಾಗೆ ನೀವು ಸ್ವಲ್ಪ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋವಂಥದ್ದು, ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಶನಿಯ ಒಂದು ಅನುಗ್ರಹ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ಪ್ರತಿದಿನ ನೀವು ಗಾಯತ್ರಿ ಮಂತ್ರನ ಪಠನೆ ಮಾಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ಶಾಂತಿ ಕೂಡ ಸಿಗುತ್ತೆ. ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನು ಕೋಪ ತಾಪಗಳಿದೆ ಅದನ್ನ ಸ್ವಲ್ಪ ನೀವು ಕಮ್ಮಿ ಮಾಡ್ಕೋಬಹುದು.
ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.